ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ವೃಂದದವರಿಗೂ ಹಾಗೂ SDMC ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ನೆರೆದಿರುವಂತಹ ಗ್ರಾಮಸ್ಥರಿಗೂ ಪೋಷಕರಿಗೂ ಹಾಗೂ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳಿಗೂ ವಂದಿಸುತ್ತಾ ದೇವರ ಕೃಪಾಶೀರ್ವಾದ ಸದಾ ಎಲ್ಲರ ಮೇಲೂ ಇರಲು ಎಂದು ಹೇಳುತ್ತಾ, ನಾನು ಇದೇ ಗ್ರಾಮದ ಶಾಲೆಯಲ್ಲಿ 1999ರಿಂದ 2001ವರೆಗೆ ಅಂದರೆ 5ನೇ ತರಗತಿಯಿಂದ 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಶಾಲೆ ಎಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಎನಿಸುತ್ತದೆ. ಈ ಹಂತಕ್ಕೆ ನನ್ನನ್ನು ತಲುಪಿಸಲು ಪಟ್ಟ ಶ್ರಮ, ಪಾಠ ಪ್ರವಚನಗಳನ್ನು ಹಾಕಿಕೊಟ್ಟು ಮತ್ತು ನನಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ನನ್ನ ಆಗಿನ ಶಿಕ್ಷಕ ವೃಂದದವರಿಗೂ ಹಾಗೂ ಈಗಿನ ಶಿಕ್ಷಕ ವೃಂದದವರಿಗೂ ಸದಾ ಚಿರಋಣಿಯಾಗಿರುತ್ತೇನೆ. ಗುರುವೇ ಸರ್ವಲೋಕಾಣ ದಕ್ಷಿಣಾಮೂರ್ತಿ ನಮಃ ಎಂಬಂತೆ ನಮ್ಮ ಶಿಕ್ಷಕ ವೃಂದದವರಲ್ಲಿ ಎಷ್ಟೋ ಶಿಕ್ಷಕರು ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ನಾವು ಭಗವಂತ ಶಾಂತಿ ತೋರಲೆಂದು ಸ್ಮರಿಸೋಣ. ಮತ್ತು ನಮ್ಮ ಶಿಕ್ಷಕ ವೃಂದದವರು ನಮಗೆ ಹಾಕಿಕೊಟ್ಟಂತಹ ಸನ್ಮಾರ್ಗ, ಪಾಠ ಪ್ರವಚನ, ಅವರು ಮರಣ ಹೊಂದಿದರು ಅದು ಅಜರಾಮರ. ಮತ್ತು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವಿಲ್ಲದೆ ಗುಲಾಮಗಿರಿಯಿಂದ ಜೀವನ ಮಾಡುವುದು ಬಹಳ ಕಷ್ಟಕರವಾಗಿತ್ತು. ಇದನ್ನೆಲ್ಲವನ್ನು ಗಮನಿಸಿದಂತಹ ಮಹಾತ್ಮರಲ್ಲಿ ಮಹಾತ್ಮರಾದ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸರ್ವಾಕರ್, ಭಗತ್ ಸಿಂಗ್ ಇನ್ನು ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು ಪಣಕ್ಕಿಟ್ಟು ತ್ಯಾಗ ಮಾಡಿ ಹೋರಾಡಿ ಬ್ರಿಟಿಷ್ ಮುಕ್ತ ದೇಶವನ್ನಾಗಿ ಮಾಡಿ ಗುಲಾಮಗಿರಿಯನ್ನು ಹೋಗಲಾಡಿಸಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಂದುಕೊಟ್ಟರು. ಈ ಸಂದರ್ಭದಲ್ಲಿ ಆ ಹುತಾತ್ಮರಿಗೆ ನಾವೆಲ್ಲರೂ ಒಂದು ಬಾರಿ ಸ್ಮರಿಸೋಣ. ಮತ್ತೆ ಈ ಹಬ್ಬವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಆಚರಿಸಿಕೊಂಡು ಬಂದಿರುತ್ತೇವೆ. ನನ್ನ ಪುಟಾಣಿ ಮಕ್ಕಳಿಗೆ ನಾನು ನೀಡುವ ಸಂದೇಶವೇನೆಂದರೆ, ಇಂದಿನ ಶಿಕ್ಷಣದ ವ್ಯವಸ್ಥೆ ಬಹಳ ಬದಲಾಗಿದೆ. ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿ ಬದಲಾಗಿರೋದ್ರಿಂದ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಕರು ಭದ್ರ ಬುನಾದಿಯಾಗಿ ತಮಗೆ ನೀಡುವ ಪಾಠ ಪ್ರವಚನಗಳನ್ನು ಪಾಲಿಸಿಕೊಂಡು ಶ್ರದ್ಧೆ, ಭಕ್ತಿಯಿಂದ, ವಿನಯದಿಂದ ಎಲ್ಲವನ್ನೂ ಕಲಿತುಕೊಂಡು ದೇಶಕ್ಕೆ ಬೆನ್ನೆಲುಬಾಗಿ, ಕುಟುಂಬಕ್ಕೆ ಕಣ್ಣಾಗಿ ಹಾಗೂ ಈ ನಾನಾ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ನಾನು ನನ್ನ ಪುಟಾಣಿ ಮಕ್ಕಳಿಗೆ ಈ ಸಂದೇಶವನ್ನು ರವಾನಿಸುತ್ತೇನೆ. ನನ್ನ ಆತ್ಮೀಯ ಪೋಷಕರಿಗೆ ತಿಳಿಸುವುದೇನೆಂದರೆ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಈ ಒಂದು ಉದಾಹರಣೆಯೊಂದಿಗೆ ತೆಗೆದುಕೊಳ್ಳಬೇಕೆಂದರೆ, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ಭಗತ್ ಸಿಂಗ್ ರವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹೋರಾಡುತ್ತಿದ್ದ ಸಂದರ್ಭದಲ್ಲಿ ಮರಣ ಹೊಂದುತ್ತಾರೆ. ಮರಣ ಹೊಂದಿದ ವಿಷಯವನ್ನು ಸಿಂಗ್ ರವರ ತಾಯಿಯವರಿಗೆ ತಿಳಿಸಿದಾಗ ತನ್ನ ತಾಯಿಯವರು ತನ್ನ ಮಗ ಮರಣ ಹೊಂದಿದ ಎಂಬ ಪಾಶ್ಚಾತ್ತಾಪಕ್ಕೆ ಒಳಗಾಗದೆ, ನಾನು ಪಾಪಿ ತಾಯಿಯಾದೆ, ಏಕೆಂದರೆ ಇನ್ನೊಬ್ಬ ಭಗತ್ ಸಿಂಗನಿಗೆ ಜನ್ಮ ನೀಡಿದ್ದರೆ ಈ ದೇಶಕ್ಕೆ ಮತ್ತಷ್ಟು ಕಾಣಿಕೆಯನ್ನು ನೀಡುತ್ತಿದ್ದ ಎಂಬ ನೋವಿಗೋಸ್ಕರ ಪಾಶ್ಚಾತ್ತಾಪ ಪಡುತ್ತಾರೆ. ತನ್ನ ಮಗ ಮರಣ ಹೊಂದಿದ ಎಂದು ಪಶ್ಚಾತ್ತಾಪ ಪಡಲಿಲ್ಲ, ಇನ್ನೊಬ್ಬ ಭಗತ್ ಸಿಂಗನಿಗೆ ಜನ್ಮ ನೀಡಬೇಕೆಂದು ಪಶ್ಚಾತ್ತಾಪ ಪಡುತ್ತಾರೆ. ಆದ್ದರಿಂದ ನನ್ನ ಪೋಷಕರಿಗೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಹೇಳುತ್ತೇನೆ. ನನ್ನ ಪುಟಾಣಿ ಮಕ್ಕಳು ಸತತವಾಗಿ 1 ತಿಂಗಳಿಂದ ಸ್ವಾತಂತ್ರ್ಯ ದಿನಾಚರಣೆಗೆ ಅನೇಕ ಮನರಂಜಿಸುವ ಕಾರ್ಯಕ್ರಮಗಳನ್ನು ಕಲಿಯಲು ತುಂಬ ಪ್ರಯತ್ನ ಪಟ್ಟಿರುತ್ತಾರೆ. ಆದ್ದರಿಂದ ಅವರು ತುಂಬ ಕಾತರದಿಂದ ಕಾಯುತ್ತಿದ್ದಾರೆ. ಹಾಗಾಗಿ ಅವರ ಪ್ರತಿಭೆಗಳನ್ನು ಮನರಂಜಿಸಲು ಕಾಯುತ್ತಿದ್ದಾರೆ. ಆದ್ದರಿಂದ ನನ್ನ ಹಿತನುಡಿಗಳಿಗೆ ವಿರಾಮವನ್ನು ಹೇಳುತ್ತಾ ನನ್ನನ್ನು ಆಹ್ವಾನಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಆ ಭಗವಂತನು ಎಲ್ಲರಿಗೂ ಸಕಲ ಐಶ್ವರ್ಯ, ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲೆಂದು ನಾನು ಸದಾ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್, ಜೈ ರಘುವೀರ ಸಮರ್ಥ. ಧನ್ಯವಾದಗಳು.